ವರ್ಣನ ಅಬ್ಬರ ಇಲ್ಲ, ಆರ್ಭಟ ಇಲ್ಲ. ಆದರೂ ಕೂಡ 6 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಇದೆ. ಗ್ರಾಮಗಳು ಮುಳುಗಿ ಹೋಗಿದ್ದಾವೆ, ಜಮೀನುಗಳು ಜಲಾವೃತ ಆಗಿದ್ದಾವೆ, ಅಲ್ಲಿನ ಜನರು ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾದ್ರೆ ಪ್ರವಾಹಕ್ಕೆ ಕಾರಣ ಆದರೂ ಏನು? ಅಲ್ಲಿನ ಜನ ಯಾವ ರೀತಿಯಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ? ಒಂದೊಂದಾಗಿ ಅದ್ರ ಬಗ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಭೀಮಾ ನದಿ ನೀರಿನಿಂದಾಗಿ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತದೆ. ನೂರಾರು ಎಕರೆ ಕೃಷಿ ಏನಂತಾರೆ ಕಬ್ಬು ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಈ ರೈತರು ಬೆಳೆದಿದ್ರು. ಆದರೆ ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಹಣ ಲಾಸ್ ಆಗಿದೆ, ಅಕ್ಕಿ ಲಾಸ್ ಆಗಿದೆ, ಸೊಸೈಟಿ ಅಕ್ಕಿ ತಂದು ತಿನ್ಬೇಕಂದ್ರೆ ಭೀ ಮನೇಲಿಲ್ಲ, ಎಲ್ಲ ಲಾಸ್ ಆಗಿದೆ ಸರ್. ಬಡವರು ಈಗ ಏನು ಮಾಡೋದು ಅಂತೇಳಿ ಸುಮ್ಮ ಕುಂತೀವಿ ಸರ್. ಮಳೆ ನಿಂತ ಕಡೆ ಎಲ್ಲ ಬೆಳೆಗಳೆಲ್ಲ ಹಾನಿ ಆಗ್ಯಾವ. ಆದ್ರೆ ನೀವು ಮ್ಯಾಗ್ಲಿಂತ ಹೆಲಿಕಾಪ್ಟರ್ಲಿಂತ ನೋಡಿದ್ರೆ ಕೆಳಗೆ ಬೆಳೆ ಕಾಣೋದಿಲ್ಲ. 4 ಬಾರಿ ಕರೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾಡಿದ್ದೆ, ಮಾಡಿದ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಯಾವುದೇ ಅವರು ಕೆಲಸವನ್ನು ಮಾಡಿಲ್ಲ. ಜಲಾಸುರನ ದಾಳಿಗೆ, ಜಲಾಸುರನ ಅಬ್ಬರಕ್ಕೆ, ಜಲಾಸುರನ ಆರ್ಭಟಕ್ಕೆ ಏನೇನು ಉಳಿದಿಲ್ಲ, ಏನೇನು ಕಾಣಿಸ್ತಿಲ್ಲ. ಎಲ್ಲವೂ ಕಣ್ಮರೆಯಾಗೋಗಿದೆ, ಎಲ್ಲವೂ ಮುಳುಗಿ ಹೋಗಿವೆ. ನೋಡಿ, ಈ ದೃಶ್ಯವನ್ನ ನೀವು ಸರಿಯಾಗಿ ನೋಡಿ. ರಸ್ತೆ ಯಾವುದು, ಹೊಲ ಯಾವುದು, ರೈತ ಬೆಳೆದ ಬೆಳೆ ಯಾವುದು, ಮನೆಗಳು ಎಲ್ಲಿ, ಊರೆಲ್ಲಿ ಒಂದು ಕಾಣಿಸ್ತಿಲ್ಲ. ಪ್ರವಾಹದಲ್ಲಿ ಎಲ್ಲವೂ ಮುಳುಗಿ ಹೋಗಿವೆ, ಎಲ್ಲವೂ ಕಣ್ಮರೆಯಾಗಿ ಹೋಗಿವೆ. ಈ ದೃಶ್ಯಗಳನ್ನ ನೋಡಿ ದೇಗುಲಕ್ಕೆ ಜಲಾಸುರ ದಿಗ್ಬಂಧನ ಹಾಕಿದ್ದಾನೆ. ಹಬ್ಬದ ಸಂಭ್ರಮದಲ್ಲಿ ಇರಬೇಕಿದ್ದ ಜನ ಪ್ರವಾಹ ಯಾವಾಗ ಕಡಿಮೆ ಆಗುತ್ತೆ ಅಂತ ನೋಡ್ತಿದ್ದಾರೆ. ಇನ್ನು ಕೆಲವರು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಮಳೆ ನೀರಲ್ಲೇ ನಡ್ಕೊಂಡು ಹೋಗಿ ಪೂಜೆ ಮಾಡುತ್ತಿದ್ದಾರೆ. ಕೆಲವರಂತೂ ಮನೆಯಿಂದ ಹೊರಬರೋಕೂ ಆಗದೆ, ಮನೆಯಲ್ಲೇ ಇರೋಕೂ ಆಗದೆ ಪ್ರವಾಹದ ಮಧ್ಯೆ ಸಿಲುಕಿ ಪರದಾಡುವಂತಾಗಿದೆ. ಮಹಾಪ್ರವಾಹ, ಭೀಮಾ ನದಿ ಅಬ್ಬರ. ಇಡೀ ಗ್ರಾಮಕ್ಕೆ ಗ್ರಾಮವೇ ಜಲಾವೃತ, ಜನ ತತ್ತರ. ಒಂದು ದಿನ ಆಗಿದ್ದಿದ್ರೆ ಹೇಗೋ ಮನೆಯಲ್ಲಿ ಕಾಲ ಕಳಿಬೋದಿತ್ತೇನೋ, 2 ದಿನ ಆಗಿದ್ದಿದ್ರೆ ಬೈಕೊಂಡಿರ್ಬೋದಿತ್ತೇನೋ. ಆದ್ರೆ ಇಲ್ಲಿ ಕಳೆದ 15 ದಿನಗಳಿಂದಲೂ ಪ್ರವಾಹ. ಕಳೆದ 15 ದಿನಗಳಿಂದಲೂ ಇಂತಹ ಪರಿಸ್ಥಿತಿಯೇ ಇದೆ. ಪ್ರವಾಹ ಇಡೀ ಗ್ರಾಮವನ್ನೇ ನುಂಗಿ ಹಾಕಿದೆ. ಹೀಗೆ ಮುಂದೆ ಸಾಗಿದ್ರೆ ಪ್ರವಾಹದಲ್ಲಿ ಮತ್ತಷ್ಟು ಗ್ರಾಮಗಳು ಮುಳುಗಿ ಹೋಗೋ ಸಾಧ್ಯತೆ ಇದೆ. ವಿಚಿತ್ರ ಎನಿಸಿದ್ರೆ ಇಲ್ಲಿ ಮಳೆ ಅಷ್ಟಾಗಿ ಇಲ್ಲ. ಆದ್ರೆ ಮಹಾರಾಷ್ಟ್ರದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿತಾ ಇರೋದ್ರಿಂದ ಭೀಮಾ ನದಿಗೆ ಹೆಚ್ಚಾಗಿ ನೀರನ್ನ ಬಿಡಲಾಗ್ತಿದೆ. ಇದರಿಂದ ನದಿ ಪಾತ್ರದ ಗ್ರಾಮಗಳು ಜಲಾಸುರನ ದಾಳಿಗೆ ತುತ್ತಾಗಿವೆ. ಜನರ ಜೀವನವಂತೂ ಅಸ್ತವ್ಯಸ್ತ ಆಗೋಗಿದೆ. ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮ. ಈ ಗ್ರಾಮಕ್ಕೆ ಭೀಮಾ ನದಿಯೇ ಜೀವ, ಭೀಮಾ ನದಿಯೇ ಆಧಾರ. ಆದ್ರೆ ಈಗ ಭೀಮಾ ನದಿಯ ಅವಾಂತರಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರೋ ನೀರಿನಿಂದಾಗಿ ಭೀಮಾ ನದಿ ಪಾತ್ರದ ಮೊದಲ ಗ್ರಾಮ ಮಿರಗಿ ಜನ ನಿದ್ದೆ ಮಾಡದೆ ಎದ್ದು ಕೂತಿದ್ದಾರೆ. ಕೆಲವರಂತೂ ಈ ಗ್ರಾಮವನ್ನೇ ಬೇರೆಡೆ ಶಿಫ್ಟ್ ಮಾಡಿ, ಇಲ್ಲವಾದಲ್ಲಿ ಪರಿಹಾರ ಇಷ್ಟು ಅಂತ ಫಿಕ್ಸ್ ಮಾಡಿ ಅಂತ ಆಗ್ರಹ ಮಾಡ್ತಿದ್ದಾರೆ. ಕೊಚ್ಚಿ ಹೋದ ಬೆಳೆ, ರೈತರು ಕಂಗಾಲು. ಭೀಮಾ ನದಿಯ ಹೊಡೆತಕ್ಕೆ ರೈತರಂತೂ ಕಂಗಾಲಾಗಿ ಹೋಗಿದ್ದಾರೆ. ಇನ್ನೇನು ಫಸಲು ಕೈ ಸೇರ್ತಿತ್ತು.
ಇನ್ನೇನು ಬೆಳೆ ಚೆನ್ನಾಗಿ ಬೆಳೀತಿದೆ ಅಂತ ರೈತರು ಸಂತಸ ಪಡುತ್ತಿರೋವಾಗ್ಲೇ ಭೀಮಾ ನದಿ ರೌದ್ರಾವತಾರ ತಾಳಿದೆ. ನದಿ ಪಾತ್ರದ ಜಮೀನುಗಳು ಅಕ್ಷರಶಃ ಜಲಾವೃತವಾಗಿವೆ. ಕಲಬುರಗಿಯ ಸರಳಗಿ ಗ್ರಾಮದ ರೈತರಂತೂ ಚಿಂತೆಯಲ್ಲದೆ ಕಾಲ ಕಳಿಬೇಕಾದ ಪರಿಸ್ಥಿತಿ ಎದುರಾಗಿದೆ. ಯಾಕಂದ್ರೆ 1 ವಾರ ಕಳೆದಿದ್ರೆ ಕಬ್ಬು ಕಟಾವಿಗೆ ಬರ್ತಿತ್ತು. ಆದ್ರೀಗ ಪ್ರವಾಹದಲ್ಲಿ ಕಬ್ಬು ಕೊಚ್ಕೊಂಡು ಹೋಗಿವೆ. ರೈತರು ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ಕೃಷಿ ಜಮೀನಿಗೆ ಸಂಪೂರ್ಣವಾಗಿ ಭೀಮಾ ನದಿಯ ಪ್ರವಾಹದ ಬ್ಯಾಕ್ ವಾಟರ್ ನದಿ ಜಮೀನಿಗೆ ನುಗ್ಗಿದ್ರಿಂದ ಜಮೀನಲ್ಲಿದ್ದಂಥ ಎಲ್ಲ ಫಸಲುಗಳನ್ನೀಗ ಏನು ಹಾಳಾಗಿರುವಂಥದ್ದು. ಈ ಒಂದು ನನ್ನ ಬಲಭಾಗದಲ್ಲಿ ನೋಡೋದು ಇದು ಭೀಮಾ ನದಿಯ ಒಂದು ಬ್ಯಾಕ್ ವಾಟರ್ದು. ಈ ಬ್ಯಾಕ್ ವಾಟರ್ ಏನಂತಂದರೆ ಈ ಒಂದು ಸರಡಗಿ ಗ್ರಾಮಕ್ಕೆ ಬರುತ್ತೆ. ಈ ಒಂದು ಕಲಬುರಗಿಯಿಂದ ಬರುವಂತಹ ಒಂದು ಹಳ್ಳ ಏನಿದೆ ಅದು ಕೂಡ ಇಲ್ಲೇ ಬಂದು ಜಾಯ್ನ್ ಆಗ್ತಾ ಇರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಏನಂತಂದರೆ ಕಳೆದ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಮೀನುಗಳಿಗೆ ನೀರು ನುಗ್ತಾ ಇದೆ. ಭೀಮಾ ನದಿ ನೀರಿನಿಂದಾಗಿ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತಾ ಇದೆ. 100 ಎಕರೆ ಕೃಷಿ ಏನಂತಾರೆ ಕಬ್ಬು ಬೇರೆ ಬೇರೆ ಕೃಷಿ ಬೆಳೆಗಳನ್ನು ಈ ರೈತರು ಬೆಳೆದಿದ್ರು. ಆದರೆ ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಈಗ ಜಲಾವೃತ ಆಗಿರುವಂಥದ್ದು. ಅದಕ್ಕೆ ನಮಗೆ ಸೂಕ್ತವಾದಂಥ ಪರಿಹಾರನ ಕೊಡಬೇಕಂತೇಳಿ ಈಗ ರೈತರದ ಆಗ್ರಹವಾಗಿರುವಂಥದ್ದು. 15 ದಿನದಾಗ ಮಳೆ ಇದು ಈಗ ದೀಪಾವಳಿ ಟೈಮಿಗೆ ಕಟಾವು ಹೋಗ್ತೀವಿ ಸರ್. ಇದು ಮಳೆ ಯಾವಾಗ ಮಳೆ ಬರ್ತದೆ ಹೊಳಿ ಬಂದಾಗ ಹಿಂಗೆ ಲಾಸೇ ಆಲತ್ತ ಸರ್. ಪೂರಾ ಲಾಸ್ ಏನು ಅನ್ಬೇಡ್ದು ಸರ್. ಈಗ ಎಲ್ಲ ನೋಡ್ರಿ ಈಗ ಪೂರ ಎಲ್ಲಿ ಬೇಕಲ್ಲಿ ನೀರೇ ಕಾಣ್ತಾ. 15 ದಿನದಾಗ ಈಗ ಬೆಳೆ ಹೋಗ್ತಾವ್ರಿ, ಅದು ಕಟಾವು ಆಗ್ತಿತ್ತು, ಪೂರಾ ಲಾಸ್ ಆಗಿ ಹೋಗ್ಯದ ಸರ್. ಏನೂ ಇಲ್ಲ ಅಂದ್ರೆ 1000 ಎಕರೆ ಕಬ್ಬು ನಾಶ ಆಗಿದೆ ನಮ್ಮ ಊರಲ್ಲಿ. ಅದು ಕಬ್ಬು ಬಿಡಿ ಇಲ್ಲಿ ತಡೆಗೋಡೆಗೋಸ್ಕರ ನಮ್ಮದು ಇಲ್ಲೇನಿದೆ ಇದ್ರಿಗೋಸ್ಕರ ಇದು ಕಡ್ದು ಬೂತಾ ಇದೆ ಸರ್. ಇದು ಬಿತ್ತು ಅಂದರೆ ಊರೆಲ್ಲ ಜಲಾವೃತ ಆಗುತ್ತೆ. ಇದಕ್ಕೊಂದು ಮೇನ್ ಮೊದಲು ತಡೆಗೋಡೆ ಆಗಬೇಕು ಊರಲ್ಲಿ. ಆಲ್ರೆಡಿ ಶಾಂಕ್ಷನ್ ಆಗಿದ್ದು ತಡೆಗೋಡೆ ಕ್ಯಾನ್ಸಲ್ ಮಾಡಿದ್ರು. ಮೇನ್ ಊರಿಗೆ ಏನದ ತಡೆಗೋಡೆ ಬೇಕು ಸರ್. ಇದು ಪ್ರತಿ ವರ್ಷ ಇದೇ ಥರ ಸರ್. ಪ್ರತಿ ವರ್ಷ ಸೇಮ್ ಸರ್. ಈಗೇನು ಕಂಡೀಷನ್ ಅಂದರೆ ಇದೇ ಥರ ಸರ್. ಪ್ರತಿ ವರ್ಷ ಜೂನಲ್ಲಿ ಆಗ್ತದೆ ಸರ್. ಮಳೆ ಬಂದ್ರೆ ಹೊಳೆ ಬಂದರೆ ಎಲ್ಲ ಸೇಮ್ ಇರ್ತದೆ. ಇದು ಏನಂತಂದರೆ ಈ ಗ್ರಾಮದ ರೈತರ ಮಾತು. ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಇದೇ ರೀತಿಯ ತೊಂದರೆ ಆಗ್ತದೆ. ನಮಗೆ ಶಾಶ್ವತ ಪರಿಹಾರನ ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮಗೇನಾದರೂ ಶಾಶ್ವತ ಪರಿಹಾರ ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ತೊಂದರೆ ಏನು ಪ್ರಯೋಜನ ಆಗಿಲ್ಲ. ನಮಗೇನಂತಂದರೆ ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆನ ಬೆಳೆದಿದ್ದು ಇನ್ನೇನು 1 ವಾರ 2 ವಾರ ಕಳೆದರೆ ಬೆಳೆ ಕಟಾವಿಗೆ ಬರ್ತಾ ಇತ್ತು. ಈಗ ಸಂಪೂರ್ಣವಾಗಿ ನಾಶವಾಗಿರುವಂಥದ್ದು. ಸರ್ಕಾರ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕೆಸರುಮಯವಾದ ಮನೆ, ಸಂತ್ರಸ್ತರು ಕಂಗಾಲು. ಇಲ್ಲಿ ನೋಡಿ, ಮಳೆಯು ಅಬ್ಬರಿಸಿದ್ದಾಯ್ತು. ಇನ್ನು ಪ್ರವಾಹ ಕಡಿಮೆ ಆಗತ್ತೆ ಅಂದುಕೊಂಡಿದ್ದ ಕಲಬುರಗಿಯ ಮುತ್ತುಗ ಗ್ರಾಮಸ್ಥರು ಮತ್ತಷ್ಟು ಪರದಾಡುವಂತಾಗಿದೆ. ಯಾಕಂದ್ರೆ ಊರನ್ನ ಆವರಿಸಿರೋ ನೆರೆ ಮಾತ್ರ ತಗ್ಗೋ ಹಾಗೆ ಕಾಣ್ತಿಲ್ಲ. ಕಲಬುರಗಿಯ ಮುತ್ತುಗ ಗ್ರಾಮದ ಜನರ ಬದುಕು ಮಾತ್ರ ಅಕ್ಷರಶಃ ನರಕವಾಗಿದೆ. ಇನ್ನು ಕೆಲವರು ಮಳೆಯ ಅಬ್ಬರ ಕಡಿಮೆ ಆಗಿರೋದ್ರಿಂದ ಇಷ್ಟು ದಿನ ಕಾಳಜಿ ಕೇಂದ್ರದಲ್ಲಿದ್ದವರು ತಮ್ಮ ಮನೆಗೆ ವಾಪಸ್ ಬರ್ತಿದ್ದಾರೆ. ಆದ್ರೆ ಇಡೀ ಮನೆಯಲ್ಲಿ ಕೆಸರು ತುಂಬಿಕೊಂಡಿದ್ದು ಮನೆಯನ್ನ ಕ್ಲೀನ್ ಮಾಡೋದೇ ದೊಡ್ಡ ಸಾಹಸವಾಗಿದೆ. ಸಂಗ್ರಹಿಸಿಟ್ಟಿದ್ದ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿವೆ. 3 ದಿನಗಳ ಕಾಲ ಇಡೀ ಊರನ್ನ ಪ್ರವಾಹ ಆವರಿಸಿದ್ರು. ನಮ್ಮ ಸಂಕಷ್ಟ ಕೇಳೋಕೆ ಯಾರೂ ಬರಲಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಎಲ್ಲ ಲಾಸ್ ಆಗಿದೆ ಸರ್. ತೊಗರಿ ಬ್ಯಾಳೆ ಇದ್ದು ಅವು ಲಾಸ್ ಆಗಿದೆ. ಬಕೆಟ್ ಇಟ್ಟೋಗಿವಿ, ಅವು ಲಾಸ್ ಆಗಿದೆ. ಜೋಳ ಲಾಸ್ ಆಗಿದೆ, ಅಕ್ಕಿ ಲಾಸ್ ಆಗಿದೆ. ಸೊಸೈಟಿ ಅಕ್ಕಿ ತಂದು ತಿನ್ಬೇಕಂದ್ರೆ ಭೀ ಮನೇಲಿಲ್ಲ. ಎಲ್ಲ ಲಾಸ್ ಆಗಿದೆ ಸರ್. ಬಡವರು ಈಗ ಏನು ಮಾಡೋದು ಅಂತೇಳಿ ಕುಂತೀವಿ ಸರ್. 4 ಬಾರಿ ಕರೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾಡಿದ್ದೆ. ಮಾಡಿದ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಯಾವುದೇ ಅವರು ಕೆಲಸವನ್ನು ಮಾಡಿಲ್ಲ. ಹಾಗೆ ಮತ್ತು ಪಿ ಡಿ ಅವ್ರಿಗೆ ಕರೆ ಮಾಡ್ತಂತ್ರ ಅವ್ರು ಸ್ಪಂದಿಸಿದ್ರು. ಊರಿಗೆ ಬಂದರು, ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು. ಆದರೂ ಹೊರತಾಗಿ ಈ ಭಾಗಕ್ಕೆ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಪ್ರಿಯಾಂಕಾ ಸಾಹೇಬರು ಬರಬೇಕಾಗಿತ್ತು, ಬಂದಿಲ್ಲ. ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಹನಗುಂಟ ಗ್ರಾಮಕ್ಕೆ ಭೇಟಿ ನೀಡಿದ್ರು. ನಾನು ಅಲ್ಲೇ ಸ್ಥಳದಲ್ಲೇ ಇದ್ದೆ. ನಮ್ಮ ಊರಿಗೆ ಬರ್ತಾರೇನೋ ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡು ಕುಂತರೂ ಕೂಡ ನಮ್ಮ ಭಾಗಕ್ಕೆ ಬಂದಿಲ್ಲ. ಸಾವಿರಾರು ಎಕರೆ ಭತ್ತದ ಬೆಳೆ ಸರ್ವನಾಶ. ಬರೀ ಕಲಬುರಗಿ, ವಿಜಯಪುರ ಮಾತ್ರವಲ್ಲ, ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿ ಅವಾಂತರ ಸೃಷ್ಟಿಸಿದೆ. ಭೀಮೆಯ ಪ್ರವಾಹ ತಗ್ಗಿದ್ರು ರೈತರಿಗೆ ಆತಂಕ ಮಾತ್ರ ದೂರವಾಗಿಲ್ಲ. ಯಾಕಂದ್ರೆ ಭಾರೀ ಮಳೆಯಿಂದಾಗಿ ಸಾವಿರಾರು ಎಕರೆ ಭತ್ತದ ಬೆಳೆ ಸಂಪೂರ್ಣವಾಗಿ ಸರ್ವನಾಶ ಆಗೋಗಿದೆ. ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ನಮ್ಮ ಕಷ್ಟ ಗೊತ್ತಾಗಲ್ಲ. ಸ್ಥಳಕ್ಕೆ ಬಂದು ಪ್ರವಾಹದ ಪರಿಶೀಲನೆ ನಡೆಸಲಿ ಅಂತ ಸಿಎಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಖ್ಯಮಂತ್ರಿಗಳಾದರೂ ಕೆಳಗೆ ಬಂದು ನಿಂತು ನೋಡ್ರಿ ಬೆಳೆ ಏನಾಗ್ಯದ, ಮ್ಯಾಗ್ ನಿಂತು ನೋಡಿದ್ರೆ ಅಚ್ಚಗೆ ನೋಡ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ. ನೀವು ಬರೀ ಗುಲ್ಬರ್ಗ ಡಿಸ್ಟಿಕ್ ನೋಡಿದ್ರೆ ಹೆಂಗೆ, ಯಾದಗಿರಿ ಡಿಸ್ಟಿಕ್ದಾಗನು ಯಾದಗಿರಿ ತಾಲೂಕುಗಳು, ವಡಗೇರಿ ತಾಲೂಕುಗಳು ಎಲ್ಲ ಮುಳುಗೋಗ್ಯಾವ. ನೀವು ಬಂದು ಬೆಳೆ
ವೀಕ್ಷಣೆ ಮಾಡಿ ರೈತರಿಗೆ ತಕ್ಕ ಪರಿಹಾರ ಕೊಡಿಸ್ಬೇಕಂತೇಳಿ ತಮ್ಮಲ್ಲಿ ಆಗ್ರಹಪಡಿಸ್ತೇನೆ.